ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಸೌತಿ ಬೀಜ ಹುಗ್ಗಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಸೌತಿ ಬೀಜ ಹುಗ್ಗಿ ಮಾಡಕ್ ಬೇಕಾಗೋ ಸಾಮಗ್ರಿಗಳು: ಒಂದ್ ಬಟ್ಲ ಸೌತಿ ಬೀಜ ತಗೊಂಡಿರಿ ನೋಡ್ರಿ. ಇವನ್ನ ಬೇಸಿಗೆ ಒಳಗ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಈಗ ಮಳೆಗಾಲದಾಗ ಮಾಡಕ್ ಬರ್ತೈತೆ ಅಂದ್ರ ಇದು ಒಂದ್ ಬಟ್ಲ ಬೆಲ್ಲ, ಇದು ಏಲಕ್ಕಿ ಪೌಡ್ರ್, 2 ಗೋಡಂಬಿ, 2 ಬಾದಾಮಿ ಆಮೇಲೆ ಕಟ್ ಮಾಡಿ ಹಾಕೋತೀವಿ ನಾನು. ನೀವು ಇಷ್ಟು ತಗೊಂಡಿ ನೋಡ್ರಿ ಸೌತಿ ಬೀಜನ, ಬೆಲ್ಲನೂ ಇಷ್ಟ ತಗೋಬೇಕು ನೋಡ್ರಿ. ಈಗ ಅಳತಿ ಮಾಡಿ ತಗೋಬೇಕು. ನಿಮ್ಗೆ ಹೆಚ್ಚಿಗೆ ಬೇಕಂದ್ರ ಬೆಲ್ಲ ಜಾಸ್ತಿ ತಿಂತೀನಿ ಅಂದ್ರೆ ಜಾಸ್ತಿ ಹಾಕೋಬೋದು. ಈಗ ಇಷ್ಟು ಹಾಕೋಬೇಕು ನೋಡ್ರಿ. ಅಳತಿ ಮಾಡಿ ಹಾಕೋಬೇಕಾದ್ರೆ ಹಿಂಗೆ ಮಾಡ್ಬೇಕು ನೋಡ್ರಿ. ಇದು ಬೆಲ್ಲ ಇಷ್ಟ ಐತಲ್ಲ, ಇವು ಸೌತಿ ಬೀಜ ಇಷ್ಟ ಇರ್ತಾವ. ಇದು ಹುಗ್ಗಿ ಇದು ಇಷ್ಟ ಇರ್ತಾವ ನೋಡ್ರಿ. ಇದು ಡಬಲ್ ಆಗತ್ತೆ ನೋಡ್ರಿ ಕುದ್ದು. ಈಗ ಇವನ್ನ ಕುದಿಸ್ಕೊಳ್ಳೋಣ್ರಿ ನೀರಾಗ. ಈಗ ನೀರು ಕುದಿಸಾಕಿಟ್ಟಿನ್ರಿ ನಾನು. ಓದಾಡ್ಬೇಕು ನೋಡ್ರಿ ನೀರು. ನೀವು ಓದಾಡೋ ನೀರ ಹಾಕಿದ್ರೆ ಜಲ್ದಿ ಕುಳಿತೈತದ. ನೀವು ಹಸಿ ನೀರ ಹಾಕ್ಬಿಟ್ರಿ ಇದು ಹೊಳ್ಳಿ ಹಿಟ್ಟಾಗ್ಬಿಡ್ತೈತಿ ನೋಡ್ರಿ. ಅದು ಹಿಟ್ಟಿಂದಲ್ಲ, ನೀವು ಹಳೆ ರೆಸಿಪಿ ಮರಿಬಾರ್ದು. ಎಲ್ಲ ಟೇಸ್ಟ್ ಆಗತ್ತಲ್ಲ ಅಡಿಗೆ ಮಾಡ್ಕೊಂಡ್ ತಿನ್ಬೇಕು. ನಾ ಬೇಸಿಗೆ ಒಳಗ ಮಾಡಿ ತೋರಿಸಿದ್ನಲ್ರಿ ನಿಮಗೆ ಅವನ್ನೆಲ್ಲ. ಅದ ಹುಗ್ಗಿ ಮಾಡಿ ತೋರ್ಸ್ಬೇಕಂತ ನೀವು ಹೊರಗಾಕತ್ತ ನೋಡ್ರಿ. ಇವ್ನ ಹಾಕೋತೀನಿ ನೋಡ್ರಿ. ಈಗ ಇವನ್ ಇಷ್ಟ ತೆಗೆದು ಕುದಿಸ್ಬೇಕು ನೋಡ್ರಿ. ಹಿಂಗ ಅವನ್ನ ಇನ್ನೊಂದು 10 ನಿಮಿಷ ಕುದಿಸ್ಬೇಕು. ನಿಮಗೆ ಅರ್ಜೆಂಟ್ ಬೇಕಂದ್ರ ಕುಕ್ಕರ್ಗೆ ಹಾಕಿಬಿಡ್ಬೇಕು ನೋಡ್ರಿ. ಸ್ವಲ್ಪ ನೀರು ಜಾಸ್ತಿ ಇಟ್ಟು ಹಾಕ್ಬಿಟ್ರೆ ಕುಳಿತೈತೆ ಅದು. ಆಮೇಲೆ ಬೆಲ್ಲ ಹಾಕೋಬೇಕು ನೋಡ್ರಿ. ಮೊದ್ಲ ಬೆಲ್ಲ ಇವನ್ನ ಹಾಕಿಡ್ಬಾರ್ದು ನೋಡ್ರಿ, ಅಂದ್ರೆ ಕುದಿಯಂಗಿಲ್ಲ ಅದು. ಬೆಲ್ಲ ಸೌತಿ ಬೀಜ ಫಸ್ಟ್ ಹಾಕಿ ಕುಕ್ಕರ್ಗೆ ಇಟ್ರೆ ಕುದಿಯಂಗಿಲ್ಲ ಅದು. ಆಮೇಲೆ ಇವನ್ನ ಸೌತಿ ಬೀಜ ಕುದಿಸ್ಕೊಂಡು ಕೆಳಗಿಳಿಸಿ ಆಮೇಲೆ ಬೆಲ್ಲ ಹಾಕ್ಬೇಕು ನೋಡ್ರಿ. ಈಗ ಕುದಿಯಲ್ರಿ. ಈಗ 10 ನಿಮಿಷದ ಇವನ್ನ ನೋಡ್ಕೊಂತಿರ್ಬೇಕು ನೋಡ್ರಿ. ಜಲ್ದಿನ ಉಕ್ಕೊಂಡ್ಬಿಡ್ತೈತಿ, ಎಲ್ಲ ಉಕ್ಕಿ ಹೋಗ್ಬಿಡ್ತೈತಿ. ಈ ತರ ತಿರ್ಗಿಸ್ಕೊಂತಿರ್ಬೇಕು ನೋಡ್ರಿ ಕುದಿವರೆಗೆ. ಒಂದು 10 ನಿಮಿಷ ಕುದಿಸಲ್ರಿ. ಈಗ 10 ನಿಮಿಷ ಆಗೈತೆ ನೋಡ್ರಿ. ಹಿಂಗ್ ಕುದ್ದೈತಿ ನೋಡ್ರಿ. ಹಿಂಗ್ ಕಲರ್ ಬರ್ಬೇಕು ನೋಡ್ರಿ. ಹಿಂಗ್ ಕಲರ್ ಬಂದ್ರ ಕುದ್ದೈತೆ ಅಂತ ಅರ್ಥ. ಈಗ ಹಿಂಗತ ಇರ್ಬೇಕು ನೋಡ್ರಿ. ಇಷ್ಟ ನೀರ್ ಇರ್ಬೇಕು ನೋಡ್ರಿ. ಅದ ಭಾಳ ನೀರು ಇರಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಈ ಬೆಲ್ಲ ತಗೊಂಡಿವಲ್ರಿ, ಇದನ್ನ ಹಾಕೋತೀನಿ ನೋಡ್ರಿ. ಇದಕ್ಕೆ ನಾನು ನಿಮ್ಗೆ ಬೆಲ್ಲ ಭಾಳ ತಿಂದ ಸ್ವೀಟು ಭಾಳ ಅನ್ನೋರಿದ್ರೆ ಜಾಸ್ತಿ ಹಾಕೋಬೇಕು ನೋಡ್ರಿ. ಸಮ ಹಾಕೋಬೇಕು. ಇದಕ್ಕಿನ್ನ ಜಾಸ್ತಿ ತಗೋಬೇಕು ಒಂದ್ ಸ್ವಲ್ಪ. ಈಗ ಇದನ್ನ ಕುದಿಸ್ಬೇಕು ನೋಡ್ರಿ. ಕರಗಿಸಿದ್ ಬೆಲ್ಲ ಕರಗಬೇಕಿದ್ರಾಗ ಅದೆಲ್ಲ. ಇದು ತಾನ ನೀರು ಬಿಡ್ತೈತಿ ನೋಡ್ರಿ. ಆಮೇಲೆ ಇಷ್ಟು ಗಟ್ಟಿನೂ ಇರ್ಬೇಕು ನೋಡ್ರಿ. ಈಗ ಗೋಧಿ ಗಿಂಟಿ ಅಲ್ಲ ಆ ತರ ಆಗತ್ತೆ ನೋಡ್ರಿ. ಇದೊಂಥರ ಟೇಸ್ಟ್ ಬೇರೆ ಆಗತ್ತೆ. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ. ನಾನು ಹಾಕೊಂತೀನಿ ನೋಡ್ರಿ. ಇದು ನೋಡ್ರಿ ಎಷ್ಟಕ್ಕೊಂದು ಆಯ್ತು ನೋಡ್ರಿ. ಸ್ವಲ್ಪ ಇದ್ವಲ್ಲ ಅವು. ಈಗ ಅದ್ರಲ್ಲೇ 1 ಬಟ್ಲ ಇನ್ ತಗೊಂಡಿರ್ತೀವಲ್ಲ, ಇವ್ 3 ಬಟ್ಲ ಆಗತ್ತೆ ನೋಡ್ರಿ ಹುಗ್ಗಿದು. ಹುದ್ದು ಹಿಂಗ್ ಕಲರ್ ಬರ್ಬೇಕು ನೋಡ್ರಿ. ಇದೊಂದ್ ಸ್ವಲ್ಪ ಬೆಲ್ಲ ಕರಗ್ರಿ 1 5 ನಿಮಿಷ ನೋಡ್ರಿ. ಹೆಂಗ್ ಕಲರ್ ಬರ್ತೈತಿ ಅವಾಗ ಅದು ಹುಗ್ಗಿ. ಬೆಲ್ಲ ಕರೈತಿ ನೋಡ್ರಿ. ಈಗ ನೋಡ್ರಿ ಹಿಂಗ್ ಕಲರ್ ಬರ್ತೈತಿ ನೋಡ್ರಿ. ಈ ತರ ಆಗ್ಬೇಕು ನೋಡ್ರಿ ಹುಗ್ಗಿದು. ಈಗ ಕುದ್ದೈತಿದು. ಗ್ಯಾಸ್ ಆಫ್ ಮಾಡ್ಕೊಂಡು ಕೆಳಗಿಳಿಸನ್ರಿ ಹುಗ್ಗಿನ. ಇದು ಏಲಕ್ಕಿ ಪೌಡರ್ ತಗೊಂಡಿವಲ್ರಿ, ಇದನ್ನ ಹಾಕೋತೀನಿ ನೋಡ್ರಿ. ಮೊದಲ ಹಾಕ್ಬಾರ್ದು ನೋಡ್ರಿ. ಇದನ್ನೆಲ್ಲ ಸ್ಮೆಲ್ ಬರಂಗಿಲ್ಲ ಅದು. ಆಮೇಲೆ ಹಾಕೋಬೇಕು. ಈಗ ಮಿಕ್ಸ್ ಮಾಡೋಣ್ರಿ ಇದನ್ನ. ನೋಡ್ರಿ ಹಿಂಗ ಆತ್ ನೋಡ್ರಿ. ಇದು ಗೋಧಿ ಇಡ್ಲಿ ಹಂಗ ಟೇಸ್ಟ್ ಬರ್ತೈತಿ ನೋಡ್ರಿ. ದಿಢೀರ್ನ ಆಗ್ಬಿಡ್ತೈತಿ ಇದು. ಯಾರ ಗೆಸ್ಟ್ ಬಂದ ನೀವು ಅನ್ನ ಪಲ್ಯ ಮಾಡಿರುವಾಗ ಹಿಂಗ್ ಕುದ್ ಬಿಡ್ತೈತಿ ನೋಡ್ರಿ. ಹಿಂಗ್ ಕುದ್ಸಾಕ ಆಗ್ಲಿಕ್ಕಂದ್ರ ಕುಕ್ಕರ್ಗೆ ಹಾಕೊಂಡು ಕುದಿಸ್ಬಿಡ್ಬೇಕ್ರಿ. ಜಲ್ದಿನ ಕುದ್ ಬಿಡ್ತೈತಿ ನೋಡ್ರಿ 10 ನಿಮಿಷನ್ಯಾಗ. ನೀವು ಈ ತರ ಹುಗ್ಗಿ ಮಾಡ್ಕೊಂಡು ಉಂಡು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ. ಹಂಗ ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.